ವಿಜಯನಗರದ ಕೊಟ್ಟೂರಲ್ಲಿ ನಡೆದ ತ್ರಿಬಲ್ ಮರ್ಡರ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಂಗಿ ಗರ್ಭಿಣಿಯಾಗಿದ್ದಕ್ಕೆ ದೃಶ್ಯಂ ಸಿನಿಮಾ ನೋಡಿ ಮರ್ಡರ್ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಸಹೋದರಿಯ ಪ್ರಿಯಕರನನ್ನು ಕೊಲೆ ಮಾಡಿರುವ ಅನುಮಾನ ಮೂಡಿದೆ. ಇದು ಥ್ರಿಲ್ಲರ್, ಹಾರರ್, ಸಸ್ಪೆನ್ಸ್ ಸಿನಿಮಾಗಳನ್ನು ಮೀರಿಸುವ ಭಯಾನಕ ಕಥೆ. ಹೆತ್ತವರ ಪಾಲಿಗೆ ರಾಕ್ಷಸನಾಗಿ ಕಾಡಿದ ಘೋರಾತಿ ಘೋರ ಘಟನೆ. ಜನ್ಮ ಕೊಟ್ಟ ತಾಯಿ, ಎತ್ತಾಡಿಸಿದ ಅಪ್ಪ, ಒಡ ಹುಟ್ಟಿದ ತಂಗಿಯ ರಕ್ತ ಕುಡಿದ ಭೀಭತ್ಸ ಕೃತ್ಯ. ವಿಜಯನಗರದ ಕೊಟ್ಟೂರಿನಲ್ಲಿ ನಡೆದ ತ್ರಿಬಲ್ ಮರ್ಡರ್ಗೆ ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿದೆ. ಇದೇ ಕೇಸ್ಗೆ ಊಹಿಸಲಾಗದ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ತಂಗಿಯಾಗಿದ್ಲು ಗರ್ಭಿಣಿ, ಅಣ್ಣ ಆಗಿದ್ದ ಕ್ರೂರಿ. ಗಿಫ್ಟ್ ಕೊಡ್ತೀನಿ ಅಂದ, ಕತ್ತು ಸೀಳಿ ಅಟ್ಟಹಾಸ. ಅಬ್ಬಬ್ಬ, ಈ ತ್ರಿಬಲ್ ಮರ್ಡರ್ ಮಿಸ್ಟ್ರಿ ಹೇಳಿದ್ರೇನೆ ಒಂದು ಕ್ಷಣ ಮೈ ನಡುಗುತ್ತೆ. ನೋಡೋದಕ್ಕೆ ಅನಕೊಂಡದಂತಿದ್ದಾನಲ್ಲ, ಇವನೇ ನೋಡಿ ಹೆತ್ತವರ ಜೊತೆಗೆ ಒಡ ಹುಟ್ಟಿದವಳ ರಕ್ತ ಹರಿಸಿದ ನರರಾಕ್ಷಸ. ತ್ರಿಬಲ್ ಮರ್ಡರ್ ಮಾಡಿದ ಈತನ ಹೆಸರು ಅಕ್ಷಯ್ ಅಂತ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ವಾಸವಾಗಿದ್ದ. ಅಪ್ಪ ಅಮ್ಮ ಅಂದ್ರೆ ಏನು ಮಹಾ ಅನ್ನೋ ದುರಹಂಕಾರದಲ್ಲೇ ಬದುಕಿದ್ನಂತೆ. ಈ ಮಧ್ಯೆ ಅಕ್ಷಯ್ ತಂಗಿಗೆ ಅದ್ಯಾರ ಜೊತೆ ಪ್ರೀತಿಯಾಗಿತ್ತೋ ಗೊತ್ತಿಲ್ಲ. ಪ್ರೇಮದ ಅಲೆಯಲ್ಲಿ ತೇಲಾಡಿದವಳು ಜಗತ್ತೇ ಮೈಮರೆತಿದ್ಲಂತೆ. ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ಲಂತೆ. ಇದು ಅಕ್ಷಯ್ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಊರಲ್ಲಿ ಮರ್ಯಾದೆ ತೆಗೆದವಳನ್ನ ಸುಮ್ಮನೆ ಬಿಡಬಾರದು ಅಂತ ರಾಕ್ಷಸನಾಗಿದ್ದ. ಜನವರಿ 26ರಂದು ಮನೆಗೆ ಹೋದವ ಗಿಫ್ಟ್ ಕೊಡ್ತೀನಿ ಅಂತ ಕರೆದು ತಂಗಿಯ ಹತ್ಯೆ ಮಾಡಿದ್ದಾನೆ. ಬಳಿಕ ಅಪ್ಪ ಅಮ್ಮನ ಹೆಣವನ್ನೂ ಉರುಳಿಸಿದ್ದಾನೆ. ಯಾವಾಗ ತಂದೆ ತಾಯಿ ಜೊತೆಗೆ ತಂಗಿಯ ಕಥೆಯನ್ನು ಮುಗಿಸಿದ್ನೋ ಅಲ್ಲೇ ಸಮಾಧಿ ಮಾಡುವುದಕ್ಕೆ ನಿಂತಿದ್ದ. ಮನೆಯ ಹಾಲ್ನಲ್ಲೇ 2 ಅಡಿ ಅಗಲ 4 ಅಡಿ ಆಳ ಗುಂಡಿ ತೋಡಿದ್ದಾನೆ. ಕೈಕಾಲುಗಳನ್ನು ಕತ್ತರಿಸಿ ಹೂತು ಹಾಕಿದ್ದಾನೆ. ಡೆಡ್ಲಿ ಮರ್ಡರ್ ದೃಶ್ಯಂ ಸಿನಿಮಾ ನೋಡಿ ಪ್ಲಾನ್. ಹೆತ್ತವರ ಸಮಾಧಿ ಮಾಡಿ ಮುಗಿಸಿದವ ಸೀದಾ ಬೆಂಗಳೂರಿಗೆ ಬಂದಿದ್ದಾನೆ. ಮಾವ ವಸಂತ್ನನ್ನ ಭೇಟಿಯಾದವ ತನ್ನೆಲ್ಲಾ ವಿಷಯ ಹೇಳ್ಕೊಂಡಿದ್ದಾನೆ. ಬಳಿಕ ಇಬ್ಬರೂ ದೃಶ್ಯಂ ಸಿನಿಮಾ ನೋಡಿ ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಿದ್ದ ಕುಟುಂಬ ನಾಪತ್ತೆಯಾಗಿದೆ ಅನ್ನೋ ರೀತಿ ಕಥೆ ಕಟ್ಟಿದ್ದಾರೆ. ಅದಕ್ಕಾಗಿ ಮೊದಲು ಕೆಲ ಬಸ್ ಟಿಕೆಟ್ಗಳನ್ನ ಸಂಗ್ರಹಿಸಿದ್ದಾರೆ. ಬಳಿಕ ತಂದೆಯ ಮೊಬೈಲ್ನಲ್ಲೇ ಜಯದೇವ ಆಸ್ಪತ್ರೆಯ ಫೋಟೋ ತೆಗೆದಿದ್ದಾರೆ. ಮಿಸ್ ಆದ ಕುಟುಂಬಸ್ಥರೇ ನಮಗೆ ಆಸ್ಪತ್ರೆ ಫೋಟೋ ಕಳಿಸಿದ್ದಾರೆ, ಅಲ್ಲಿಂದಲೇ 3 ಕಾಣೆಯಾಗಿದ್ದಾರೆ ಅನ್ನೋ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಬಳಿಕ ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಆದ್ರೆ ಪೊಲೀಸ್ ತನಿಖೆ ವೇಳೆ ಕಕ್ಕಾಬಿಕ್ಕಿಯಾಗಿ ಸಿಕ್ಕಿಬಿದ್ದಿದ್ದಾನೆ. ಈ ಎಲ್ಲ ರಹಸ್ಯಗಳ ಮಧ್ಯೆ ಮತ್ತೊಂದು ಅನುಮಾನ ಹುಟ್ಕೊಂಡಿದೆ. ಕೆಲ ದಿನಗಳ ಹಿಂದೆ ಅಕ್ಷಯ್ ತಂದೆ ಭೀಮರಾಜ್ 1.20 ಕೋಟಿಗೆ ಮನೆಯೊಂದನ್ನ ಮಾರಾಟ ಮಾಡಿದ್ರಂತೆ. ಇದೇ ದುಡ್ಡಿನ ಮೇಲೆ ಅಕ್ಷಯ್ ಕಣ್ಣಿಟ್ಟಿದ್ದ. ಆದ್ರೆ ತಂದೆ ಮಾತ್ರ ಬಿಡಿಗಾಸು ಕೊಟ್ಟಿರಲಿಲ್ಲ. ಮಗಳ ವಿದ್ಯಾಭ್ಯಾಸಕ್ಕೆಂದು ಭೀಮರಾಜ್ 50 ಲಕ್ಷ FD ಮಾಡಿಸಿದ್ರಂತೆ. ಇದೇ ವಿಚಾರಕ್ಕೆ ರಕ್ತ ಹರಿಸಿದ್ದಾನೆ ಅನ್ನೋ ಅನುಮಾನವೂ ಮೂಡಿದೆ. ಒಟ್ಟಾರೆ ತ್ರಿಬಲ್ ಮರ್ಡರ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ತಂಗಿ ಪ್ರಿಯಕರನನ್ನು ಕೊಲೆ ಮಾಡಿರೋ ಅನುಮಾನವಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು ಮತ್ಯಾವ ಸತ್ಯ ಹೊರಬರ್ತಾವೆ ಅನ್ನೋದೇ ಕುತೂಹಲ. ಬಸವರಾಜ್ ಹರನಹಳ್ಳಿ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18